ಮೊರೆಯ ಕೇಳು ಗೋಪಿಲೋಲ ಕೃಷ್ಣ 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 ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಏನೋ ಜನುಮ ವ್ಯರ್ಥವೇ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಏನೋ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲವು ಮಾರನಯ್ಯ ಮುಂದೆ ಗತಿಯ ಕಾಣೆನಯ್ಯ ತಂದೆ ಸಲವು ಮಾರನಯ್ಯ ಹರಿಯ ಎನ್ನಲಿ ಮರೆತ ಮೇಲಿನ ಧರೆಗೆ ಭಾರವೇ ಏನೋ ಜನುಮ ವ್ಯರ್ಥವೇ ಜೀವವೊಂದು ನಾವ ಹಲವು ಏನ್ ವಿಚಿತ್ರ ನಾಟಕ ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯನು ದೇವನಿನ್ನೆ ನೇಮಕ
ಮರೆತ ಮೇಲಿನ ಧರೆಗೆ ಬಾರೆವೆ ಪಾಂಚಾಲೆ ಬೆಚ್ಚದಿರು ಭೀಮನ ಕೆಚ್ಚದೆಯ ರಾಣೆ ಪಾಂಡವರ ಪಣಿವೇಣೆ ವೈರೇ ಕುರುಕುಲಾದ ಮರನು ವಧಿಸುವೆನು ವೈರೇ ಕುರುಕುಲಾದ ಮರನು ವಧಿಸುವೆನು ಸೆರೆ ಮೆರೆದು ದುರಹಂಕಾರದೆ ಸೆರೆ ಮೆರೆದು ದುರಹಂಕಾರದೆ ಧಿಕ್ಕರಿಸಿ ಬಲು ಸೊಕ್ಕೆ ನೆನ್ನೆರೆವ ವೈರೇ ಕುರುಕುಲಾದ ಮರನು ಅಂದುಜವೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಳನ ಕುಂದಿಗಳ ಅಂದುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಳನ ಕುಂದಿಗಳ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಯ ಸಗಿದ ರಕ್ಕಸರು ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣೊಕ್ಕಿಸಿ ಬಿಡುವೆ ರಣದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣೊಕ್ಕಿಸದಿರುವೆ ರಣದೊಳಗೆ ಸಭೆಯಳು ಪತ್ನಿಯ ಗರ್ಭದಿ ಜರಿದ ಸಭೆಯಳು ಪತ್ನಿಯ ಗರ್ಭದಿ ಜರಿದ ದುರ್ಮೂರ್ಖರವನ್ನೆದೆಯನ್ನು ಸೇರುವುದು ವೈರಿ ಕುರುಕುಲಾದ ಮರನು ವಧಿಸುವೆನು ಸೆರೆಯೆಂದರೆದು ದುರಹಂಕಾರದಿ ಧಿಕ್ಕರಿಸಿ ಬಲು ಸೊಕ್ಕೆ ನೆನ್ನೆರು ವೈರಿ ಕುರುಕುಲಾದ ಮರನು ಸಿಗೆದು ಬಿಸಾಡುವೆನು ಪಾಂಚಾಲೆ ಈ ನನ್ನ ನೆಚ್ಚಿನ ಗೆಜೆಗೆ ಬೆಚ್ಚಿ ಬೀಳದವರನ್ನು ರೊಚ್ಚಿನಿಂದ ಚೊಚ್ಚಿ ನೊಚ್ಚು ನೂರಾಗಿಸಿ ಬಿಡುತ್ತೇನೆ. ಏಕೆ ಹೀಗೆ ಚಿಂತಿಸುತ್ತಿರುವೆ ಪಾಂಚಾಲೆ? ದ್ರೌಪದ, ಕಳೆದ ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಈ ನಿನ್ನ ಬಹುದಿನದ ಚಿಂತೆಯು ಬಹುಬೇಗ ದೂರವಾಗುವ ಕಾಲ ಸಹಿತವಾಗುತ್ತಿದೆ. ಶಾಂತಳಾಗು ದ್ರೌಪದ. ಶಾಂತಿ 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 ಏನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ಯುದ್ಧದಲ್ಲಿ ನಮ್ಮ ಸಿರಿಲ್ಲ ತೋರಿಸಿ ಘೋರ ಕಷ್ಟ ಪರಿವಿಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಬಾ ಪಾಂಚಾಲಿ, ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ಕರೆದನಲ್ಲ ಆ ಕುರುಡನ ಕುಂದೆ ಆಗಲೂ ಶಾಂತಿ. ಅಡಿ ಅಡಿಗೂ ಅಡ್ಡಲಾಗಿ ನಿಂತಿರುವೆ ಆ ಕುರುಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಹೊತ್ತಿಸುತ್ತಿಲ್ಲವೇ? ವಿಷ ಪ್ರಶಾಸನ, ಕಪಟ ದ್ಯೂತ, ಕೈಲಾಗದ ಏಡಿಗಳಂತೆ ತಲೆಬರಿಸಿಕೊಂಡು ತಿರುಗಾಡಿ ಮುಗಿಸಿದ ಆ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನಾದರೂ ಒಮ್ಮೆ ಮಾಡಿಕೊಳ್ಳಿ. ತಮ್ಮ ಚಿತ್ತ
ವಿಚಿತ್ರವಾಗಿ ಆ, ಪ್ರತಿಕಾರ ಮುನ್ನುಗ್ಗಿದರು ಮುನ್ನುಗ್ಗಬಹುದು. ಅದನ್ನರಿತು ಬಾರಿ ಬಾರಿಗೂ ಶಾಂತಿಯನ್ನೇಕೆ ಅಪೇಕ್ಷಿಸುತ್ತಿರುವಿರೇ ಅಗ್ರಜ? ಶಾಂತಿ ಸಲ್ಲದು. ಸಹೋದರ ಭೀಮಸೇನ ಶಾಂತನಾಗು. ಸಹೋದರ ಭೀಮಸೇನ ಶಾಂತನಾಗು. ನಿನ್ನ ಮನಸ್ಸಿನಲ್ಲೇ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ, ಸ್ವಲ್ಪ ಶಾಂತನಾಗು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಅನಂತರ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಅದು ಪರಮಾತ್ಮರೂ ಬರುತ್ತಿರುವರು. ಪರಮಾತ್ಮನಿಗೆ ನಮಸ್ಕರಿಸಿದೆವು. ಧರ್ಮಾನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮನಿಗೆ ನಮಸ್ಕರಿಸುವೆವು. ಧರ್ಮಾನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಗುವುದೋ. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದೋ. ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು ಅನುದಿನ ನಿಮ್ಮನು ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇನೆ. ಈ ಪರಿಶೋಧನೆ ಗೈಯುವುದೇನೆ. ಕರುಣಾಳು ಕೃಪೆ ತೋರಿ ಕನಿಕರಿಸೋನೆ. ಕರುಣಾಳು ಕೃಪೆ ತೋರಿ ಕನಿಕರಿಸೋದೇವ. ಆದರಿಸಿ ಪೊರೆಯೇ ದಿನರ ದೊರೆಯೇ ಕೃಷ್ಣ ಕೃಷ್ಣ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಬಳಲಿದ ನಮ್ಮನು ವನವಾಸದೊಳು ಬಳಲಿದ ನಮ್ಮನು ನರಳಿಸಿದರು ಕೌರವರು. ನರಳಿಸಿದರು ಕೌರವರು. ಅನುಜರಳು ಅನ್ಯಾಯ ಸರಿಯೇನೋ ದೊರೆ. ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ. ಆದರಿಸಿ ಪೊರೆಯೇ ದೀನರ ದೊರೆಯೇ. ಕೃಷ್ಣ ಕೃಷ್ಣ ಮುಕುಂದ ಶ್ರೀಹರಿ. ಪರಮ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪರಮ ಪುರುಷೋತ್ತಮ, ನೀವು ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದ್ದೀಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಕೊಂಡಾಡುತ್ತಿರುವೆ? ಪರಮಾತ್ಮ ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಧರ್ಮನಂದನ, ಪರಮಾತ್ಮ ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಅದಕ್ಕಿಂತ ಕುಬೇರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನನ್ನ ಮಾತಿನ ಅರ್ಥ ಸಮರವಾನಲ್ಲೆನಯ್ಯ, ಸಮರವಾನಲ್ಲೆನಯ್ಯ, ಕಮಲ ಜಲದ ಬಪುಳಿಯಂತೆ ತಿರಿಬೋಗ ನಸ್ವರ, ಜಲದ ಬಬುಳಿಯಂತೆ ತಿರಿಬೋಗ ನಸ್ವರ, ಮಯ ಶಾಶ್ವತಗರ ಜನ್ಮ, ಹಿಮದನ್ಮಯ ಅಶಾಶ್ವತಗರ ಜನ್ಮ, ಹಿಮದನ್ಮಯ ಅಶಾಶ್ವತಗರ ಜನ್ಮ, ಹಿಮದನ್ಮಯ ಹಿಮದನ್ಮಯ ಅಶಾಶ್ವತ ನರ ಜನ್ಮ, ಹಿಮದನ್ಮಯ ಸಮರವಾನಲ್ಲೆನಯ್ಯ ಕಮಲಾಕ್ಷ. ಧರೆಯ ದುರಾಸೆಗೆ ಕಾಳಗ ಬಯಸಿ, ಧರೆಯ ದುರಾಸೆಗೆ ಕಾಳಗ ಬಯಸಿ, ನರಹತ್ಯೆಗೆ ನಾ ಗುರಿಯಾಗುವುದೇ, ನರಹತ್ಯೆಗೆ ನಾ ಗುರಿಯಾಗುವುದೇ, ಗುರು ಬಾಂಧವರ ಸವಗಳ ಕಾಂಬುದೇ, ಗುರು ಬಾಂಧವರ ಸವಗಳ ಕಾಂಬುದೇ, ಹೆಣ್ಣು ಒಂದು ಮಣ್ಣಿಗೋಸ್ಕರ, ಹೆಣ್ಣು ಒಂದು ಮಣ್ಣಿಗೋಸ್ಕರ, ಹಿಂದೆ ಅನೇಕರು ಒಡೆದಾಡಿ ಮಡಿದರು, ಹಿಂದೆ ಅನೇಕರು ಒಡೆದಾಡಿ ಮಡಿದರು, ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರ, ಭರತ ಭೂಮಿಯನ್ನು ಯಾರಾಳಿದರು ಸರಿಯೇ ಸಮರವಾನಲ್ಲೆನಯ್ಯ ಕಮಲಾಕ್ಷ. ಜಲದ ಬಪುಳಿಯಂತೆ ತಿರಿಬೋಗ ನಶ್ವರ, ಪರಮಾತ್ಮ ಧರ್ಮನಂದನ, ಇಷ್ಟೊಂದು ಅನರ್ಥಗಳು ನಡೆಯಬಾರದಿದೆ ನನ್ನ ಆಲೋಚನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮಾರಿಯ ಬಾಯಿಗೆ ತುತ್ತಾಯಿಸಿ ಕಲುಷಿತವಾದ ವ್ರತಾ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ನಾನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಅದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮ ಬೋಧನೆ ಇದು.
ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತ. ಆದರೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತ ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಒಂದೇ ಪಾಂಡು ಜನಕನಾಡ ವಂದಿಸಿ ಬೇಡುವೆ ನಿಮಗೆ. ತಂದೆ ಪಾಂಡು ಜನಕನಾಡ ವಂದಿಸಿ ಬೇಡುವೆ ನಿಮಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನಪ್ಪನ ಆಸ್ತಿಯೇ. ಸಮವಹಿಸಿ ದುಡಿದಿದ್ದಾರೆ, ಸಮವಹಿಸಿ ದುಡಿದಿದ್ದಾರೆ. ಕೊಪ್ಪಿದ ಕುರು ರಕ್ತಸದ ಕರ್ಮ ಸೀಳುವೆ ರಣದಳು. ಮಂದಮತಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅದ್ಭುತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದೂಗಡವೆಂದರೆ ಬಾತ್ರು ಎಂಬ ಪಾಶ ಅಡಿ ಅಡಿಗೂ ನಮ್ಮನ್ನು ಕಾಡುತ್ತದೆ. ಛೇ, ಸುಡಬೇಕಿ ನಮ್ಮ ಏಳು ಜನ್ಮವನ್ನು. ಭೀಮಸೇನ, ಸಂಧಿಗೆ ನೀನು ಸಹ ಸಮ್ಮತಿಸಿದಂತೆ ಆಯಿತು. ಇನ್ನು ಅರ್ಜುನ, ಪರಮಾತ್ಮ, ಅಗ್ರಜನ ಮಮಕಾರದ ಭೇಟಿಗೆ ನಮ್ಮನೆಗೆ ಅಜೀವವಾಗಿ ಕೊಲ್ಲುತ್ತಿರುವೆ. ಹಾದಿಯಿಂದಲೂ ಅಪಮಾನ, ಅಪಜಯ, ಅಪಕೀರ್ತಿಗಳೇ ನಮ್ಮ ಇಷ್ಟ ದೈವಗಳಾಗಿರುವುದು. ಇದನ್ನು ಮುಂದೇರಿಸಿ ಬರೋಣ ಎಂದರೆ ಅಗ್ರಜನೆಂಬ ಮಮಕಾರ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವೇ ಕೃಷ್ಣ ನಮ್ಮ ಈ 7 ಜನ್ಮಕ್ಕೆ. ಅರ್ಜುನ, ಓಹೋ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ವೀರ ಪರಾಕ್ರಮಿಗಳಾದ ಭೀಮ ಅರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಸಕಲವನ್ನು ಬಲ್ಲ ನಕುಲ ಸಹದೇವರು ಅನುಮೋದಿಸದೇ ಇರುವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ನಿನ್ನ ಪತಿಗಳೈವರ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೆ? ಹೇಗೆ ಹೇಳಲಿ ಅಣ್ಣ, ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆರು. ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆರು. ಕರತಟ್ಟಿ ಕೇಕೆಯುಂ ಮೆರೆದು ತುರುಮಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು. ಕರತಟ್ಟಿ
ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಧರ್ಮ ಧರ್ಮ ಧರ್ಮವೆಂದು ಧರ್ಮಕ್ಕೆ ಕಟ್ಟು ಬಿದ್ದು ಕೈ ಹಿಡಿದ ಪತ್ನಿಯನ್ನೇ ದ್ಯೂತಲ್ಪಣವಾಗಿ ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂರಂತಿಟ್ಟಿದ್ದ ಭಂಡ ಬಕನನ್ನು ಕೊಂದ ಮಹಾಧೋರ್ದಂಡ ಸ್ವಾಮಿ, ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟು ಹಿಡ್ಕೊಳ್ಳಿ. ಪಾಂಚಾಲೆ, ಸಾಕು ಸುಮ್ಮನೆ, ಸಾಕು ನಿಲ್ಲಿಸಿ ನಿನ್ನ ಮಾತನ್ನು. ಸಪ್ತ ಸಾಗರಗಳೇ ಬೋರ್ಗರೆಯಲಿ, ಕುಲಗಿರಿಗಳೇ ಚಲಿಸಲೇ, ಪರ್ವತಾಗ್ರಗಳೇ ಭೇದಿಸಲೇ. ಕ್ಷತ್ರಿಯೋಚಿತವಾದ ಧರ್ಮ ಹೀಗಿದೆ, ಕೇಳು ಪಾಂಚಾಲಿ. ಆ ಕುರರನ್ನು ತಲೆ ಎತ್ತಲು ಬಿಡುವುದಿಲ್ಲ ಪಾಂಚಾಲಿ, ಕೇಳು. ಕಾರ್ಮೋಡ ಗುಡುಗಿ ನಡುಗಲಿ, ಏ ಭೂಮಿ ನಡುಗಿ ಬೆರೆಯಲಿ, ಹೊಕ್ಕಿ ರಭಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ. ಕಾರ್ಮೋಡ ಗುಡುಗಿ ನಡುಗಲಿ, ಏ ಭೂಮಿ ನಡುಗಿ ಬೆರೆಯಲಿ, ಹೊಕ್ಕಿ ರಭಸದಲ್ಲಿ ಸಪ್ತ ಸಾಗರದ ಬೋರ್ಗರೆಯಲಿ. ಕುರುವರ ಶಿರವನ್ನು ಕಡಿಯಾದ ಬಿಡೋಣ, ಕುರುವರ ಶಿರವನ್ನು ಕಡಿಯಾದ ಬಿಡೋಣ. ದರದಿಗಂತದಲ್ಲಿ ಮೊಳಗಿಪ ವಿಜಯವ, ದರದಿಗಂತದಲ್ಲಿ ಮೊಳಗೆ ವಿಜಯವ. ಆ ಗುರುಕುಲವ ಕರೆದಿರುವೆ ದುರುಳ ಕೌರವರ ಪ್ರತಿಫಲವಿರದೆ. ಕಾರ್ಮೋಡ ಗುಡುಗಿ ನಡುಗಲಿ, ಏ ಭೂಮಿ ನಡುಗಿ ಬೆರೆಯಲಿ, ಹೊಕ್ಕಿ ರಭಸದಲ್ಲಿ ಸಪ್ತ ಸಾಗರರ ಬೋರ್ಗರೆಯಲಿ, ಬೋರ್ಗರೆಯಲಿ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾತ ಸಂಭೂತನಾದ ಈ ಭೀಮಸೇನನ ಪರಾಕ್ರಮದ ಮೇಲೆ ನಿನಗೆ ಅನುಮಾನ ಉಂಟಾದ ಮೇಲೆ ನೋಡುತ್ತಿರು ಈ ಜಗಜಟ್ಟಿ ಮಲ್ಲದ ಚಾತುರ್ಯತೆಯನ್ನು. ನೋಡುತ್ತಲೇ ಇರೋನು, ಇನ್ನೂ ನೋಡುವುದೇನಿದೆ? ಸಾಕು ಸುಮ್ಮನೆ. ಇನ್ನು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ದಶನಾಮಾದೇವಿ, ಅರ್ಜುನ ಪರಶುರನ್ನೇ ಹೋರಾಡಿ ಪಾಶುಪತಾಸ್ತ್ರ ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆ ಕಟ್ಟುಕೊಳ್ಳಿ. ಪಾಂಚಾಲೆ ಸ್ವಾಮಿ, ಧೊರಡೋಳರ ಧರಡಿಸುವೆ ಧೊರಡೋಳರ ಧರಗಿಳಿಸಿರುವೆ, ಉರುಗದ ಕೀರ್ತಿಯ ಪಡೆದಿಯ ಎನಗೆ ಪಾಂಚಾಲೆ, ಉರುಗರ ಕೀರ್ತಿಯ ಪಡೆದಿಯ ಎನಗೆ, ಆ ಗುರು ಹದ ಮರು ಸಾಟಿಯ ಎನಗೆ ದೇವೆ, ಆ ಗುರು ಹದ ಮರು ಸಾಟಿಯ ಎನಗೆ ಗಣಗಳು ಕರ್ಣ ಮನದಲ್ಲಿ ಪರಿ ಚಿಂತಿ ಪುರುಷಿತ, ಮನದಲ್ಲಿ ಪರಿ ಅನಿಚೋದನು ದೇವಿ ಕೇಳನ್ನ ವಿಮತವ. ಪಾಂಚಾಲಿ, ಪ್ರಾಣೇಶ್ವರ, ಹಿಂದೆ ನಿಮ್ಮ ತಂದೆಯವರ ರಾಜಧಾನದಲ್ಲಿ ದುರ್ಯೋಧನ, ದುಶ್ಯಾಸನ ಇನ್ನು ಮುಂತಾದ ರಾಜರುಗಳು ಶಿವಧನಸ್ಸನ್ನು ಭೇದಿಸದೆ ಮತ್ಸ್ಯ ಯಂತ್ರವನ್ನು ಛೇದಿಸದೆ ಇರುವಾಗ, ಸೋತು ಕುಳಿತಿರುವಾಗ, ಧನಂಜಯನಾದ ನಾನು ಆ ಯಂತ್ರವನ್ನು ಭೇದಿಸಿ ಧನಸ್ಸನ್ನು ಛೇದಿಸಿರುವಾಗ ಈಗ ನಿನ್ನ ಮನಸ್ಸು ಚಂಚಲವೇ? ಎಷ್ಟೇ ಆಗಲಿ ನೀನು ಹೆಂಗಸು, ನಿನ್ನ ಮನಸ್ಸು ಚಂಚಲ. ಛೇ, ನಿಮ್ಮ ಪರಾಕ್ರಮವನ್ನು ನಾನರಿದಿರೇನೆ. ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಿಸಿಕೊಳ್ಳಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶಿಸಿ ರಣಮಾರಿಯಾಗಿ ನಿಂತು ಆ ನನ್ನ ವೈರಿಗಳನ್ನೆಲ್ಲ ನಾಶ ಮಾಡಿ ನನ್ನ ಸೇಡನ್ನು ತೀರಿಸಿಕೊಳ್ಳಬೇಕು. ಇಲ್ಲವಾದರೆ ಅಗ್ನಿಯ ವರದಲ್ಲಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯುವೆನು ಅಣ್ಣ. ಈಗ ಚೆನ್ನಾಯಿತು. ಸಹೋದರರ ಅಭಿಪ್ರಾಯವೇ ಒಂದು, ಏಕೆ ನನ್ನ ತಂಗಿ ಸಹೋದರಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ?
ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಆದ್ದರಿಂದ ಆಗುವ ಪ್ರಯೋಜನವಾದರೂ ಏನು? ಅವಳು ಹೇಳಿದ್ದನ್ನು ನೀನು ಸಹ ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯಾ? ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಇನ್ನುಳಿದ 4 ಅವಾಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ, ಬಿಡು. ಸಂಬಂಧವಿಲ್ಲ ಅಬ್ಬಾ, ಸಂಬಂಧವಿಲ್ಲದೆ ಒಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮೊಡದಿ ಪಾಂಚಾಲಿಯ ಬಿಡುಮುಡಿಯ ಕಟಿಸುವೆನೆನು ತನ್ನಾಂಗದ ದಂಡಕ್ಕೆ ದುರುಳ ದುರ್ಯೋಧನನ ತೊಡೆಗೆ ಬಿಡುಗುಟ್ಟುವೆನೆನು ನುಡಿದೆಯೋ ನೀನೊಂದು ಡಂಬದ ನುಡಿಯ ಬಾಬಾ, ನುಡಿದು ಮರೆತೆಯೋ, ಮರೆತು ನಿದ್ರೆಯೊಳಿಯೆಯೋ ಎಡಿಂಬ ಮನೋಹರ. ಅಡಗಲೇ ನಿನ್ನ ಕುಹಕ ಕಂಟಕದ ಬರು ನುಡಿ. ಕಣ್ಣೀರ ಸುರಿಸಿದ್ರು ಅಲ್ಲವೇ? ನಿನ್ನ ಕಣ್ಣೀರಿಗೆ ಮಿಗಿಲಾಗಿ ಹಾಗೆ ಎಂಡಿರ ಸಹಸ್ರಾರು ಮಿಡಿ ಕಣ್ಣೀರನ್ನರಿಸುವೆ. ಕಾಲಾನೇ ಕೌರವರ ಪರವಾಗಿ ನಿಲ್ಲಲೇ ಕಾಲಕ್ಕೆ ಕುಲು ಸಮುದ್ರವ ಸೆಳೆತರುವೆ ಬಡದು ಶಾಸನ ಒಡಲನ್ನು ಪುಡಿಗಟ್ಟೆ ಪಾದಕ್ಕೆ ದುರ್ಯೋಧನ ತೊಡೆಯನ್ನು ಮುರಿದು ಕಟ್ಟಿಸುವೆ ನಿನ್ನೇ ಬುರುಬುಡಿಯ ನರಕಮರ್ದನ. ಕೇಳಿ ನಮ್ ಕಡೆ ಅಭಿಮತವ. ಬಲು ಶೂನ್ಯತೆಯ ಕುಲ ಏಣಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕಚ್ಚಿ ಎಣಗಳನ್ನು ಕೆಡವೆ ರಣದ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಏಣಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕಚ್ಚಿ ಎಣಗಳನ್ನು ಕೆಡವಿ ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಪಾಂಡವರ ಸಿಯ ದುರ್ಹಾನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೇಳೆ. ಪಾಂಡವರ ಸಿಯ ದುರ್ಹಾನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೇಳೆ. ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೋತನವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣ ಚಂಡಿಗೋತನವ ಮಾಡಿಸುವೆ. ಪೋರ್ಗರೆವ ಕಾರ್ಮೋಡದಿಂದ ಆರ್ಭಟಿಸಿ ಬೋರ್ಗರೆವ ಕಾರ್ಮೋಡದಿಂದ ಆರ್ಭಟಿಸಿ ಭೀಮನ ಗದಾ ಪ್ರಚಂಡತ್ವ ತೋರ್ಪಡಿಸಿ ಬೋರ್ಗರೆವ ಕಾರ್ಮೋಡದಿಂದ ಆರ್ಭಟಿಸಿ ಭೀಮನ ಗದಾ ಪ್ರಚಂಡತ್ವ ತೋರ್ಪಡಿಸಿ ದರ್ಪದಿಂದರ ಕುರುವರ ಕಾಲನ್ನು ಪಿಡಿದು ದರ್ಪದಿಂದರ ಕುರುವರ ಕಾಲನ್ನು ಪಿಡಿದು ಗಿರಗಿರನೆ ಗಿರಗಿರನೆ ತಿರುಗಿಸಿ ನೆಲ ತಪ್ಪಡಿಸಿದೆ. ಬಲು ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದು ತಲೆಗಳನ್ನು ಕೊಚ್ಚಿ ಎಣಗಳನ್ನು ರಣದ ಮುಗಿಸಿಕೊಳ್ಳುವೆ, ರಣದ ಮುಗಿಸಿಕೊಳ್ಳುವೆ. ಪಾಂಡವರ ಸಿಯ ತುರುವನ್ನು ಮುಟ್ಟಿದ ಷಂಡ ಕೌರವರ ಗುಂಡಿಗೆ ಸೀಳೆ. ಬಾ ಕೃಷ್ಣ, ಕೇಳಿ ನಮ್ ಕಡೆ ಬಿಂದತ್ವ ಶಾಂತಿ ಸಲ್ಲದು. ಪರಮಾತ್ಮ ಕಾಳ ಸರ್ಪಕ್ಕೆ ಅಮೃತವನ್ನು ನುಡಿಸಿದರೆ
ವಿಷವು ಅಮೃತವಾದಿತ್ತೆ ಕೇಳೆನ್ನಭಿಮತವ ದೇವ. ವೀರ ಪರಾಕ್ರಮರ ಇವರು ನಾವು ನಾರಿಯ ಬಂಧವ ತೀರಿಸೋದರೆ ದೇವೆ. ವೀರ ಪರಾಕ್ರಮರ ಇವರು ನಾವು ನಾರಿಯ ಬಂಧವ ತೀರಿಸೋದು ಅರದಿಂಬಳದ ಬರಂಡಲಿನ ಅರದಿಂಬಳದ ದರದಿಂದಲಿನ ಕುರುಕುಲ ಅದವನು ಎನ್ನುವೆನ ಕುರುಕುಲ ಅದವರು ಒಲಿಸುವೆನ ನಾನಂದಗೈದ ಶಪಥ ನಾನಂದಗೈದ ಶಪಥ ನಾನಂದಗೈದ ಶಪಥ. ಪರಮಾತ್ಮ, ಪಾಂಡವರ ಕೀರ್ತಿ ಅಚರ್ಗವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಯುದ್ಧವು ನೆನೆದೇ ಹೋಗಬೇಕು ದೇವ. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗವಾಗಿ ನಿನ್ನ ಮಾತನ್ನು ಅನುಮೋದಿಸಿದರು. ಅಂತರಂಗದಲ್ಲಿ ಅವರ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಸೇಡಿನ ಜ್ವಾಲೆಯನ್ನು ಶಮನ ಮಾಡುವ ಶಕ್ತಿಯು ಅವರಿಗೆ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನಾಡುವ ಮಾತನ್ನು ಕೈಗೊಳ್ಳಲಾರರು ಧರ್ಮನಂದನ. ಪರಮಾತ್ಮ, ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಾಯಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡಬೇಕೆಂದ. ಧರ್ಮನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಈ ಸಂಧಿಯಿಂದ ಭೀಮಾರ್ಜುನರ ಹೃದಯದಲ್ಲಿ ಹತ್ತಿ ಉರಿಯುತ್ತಿರುವ ಸೇಡಿನ ಜ್ವಾಲೆಯು ಹಾರಲೇಬೇಕು. ನನ್ನ ತಂಗಿ ದ್ರುಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿಯೇ ನಾಳಿನ ಈ ಪುರಸಭೆ. ಅಣ್ಣ, ಸಹೋದರಿ, ನನ್ನ ಪತಿಗಳ ಮಾತನ್ನು ಕೇಳಿಕೊಂಡು ಶಾಂತಿಗೆ ಮನಗೊಡದೆ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುವನು ಅಣ್ಣ. ಸಹೋದರಿ, ನೀನು ಚಿಂತಿಸಬೇಡ. ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆವೆನೆ ನಿಮ್ಮ ವೈರೇ. ಮರೆವೆನೆ ನಿಮ್ಮನು ಮೊರವೈರೇ. ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನಿಮ್ಮಯ ಇಳೆಗಾಗಿಯೇ ಮರೆತನು ವಿಶ್ರಾಂತಿ. ನಿಮ್ಮಯ ಇಳೆಗಾಗಿಯೇ ಮರೆತನು ವಿಶ್ರಾಂತಿ. ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆಗಿರು. ಸಹೋದರಿ, ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ಚಿಂತೆಗಿರು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಸಹೋದರಿ, ಮದಿಸಿದ ಕೌರವರ ಮೂಲವ ಸಮ್ಮರಿಸಿ. ಮದಿಸಿದ ಕೌರವರ ಮೂಲವ ಸಮ್ಮರಿಸಿ. ಪಾಂಡವ ಕೀರ್ತಿಯ ಮುಗಿಲೋಳ್ ಮೆರೆಸಿ. ತಂಗಿ ತಂಗಿ ಪಾಂಡವ ಕೀರ್ತಿಯ ಮುಗಿಲೋಳ್ ಮೆರೆಸಿ.
ಪಾಂಡವ ಕೀರ್ತಿಯ ಮುಗಿಲೋಳ್ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸರ್ಪಲಾಂಛನನ ದರ್ಪವ ಮುರಿದು ಕಪಿ ಧ್ವಜವ ದಿಗ್ವಿಜಯತಿ ಮೆರೆಸುವೆ ಸರ್ಪಲಾಂಛನನ ದರ್ಪವ ಮುರಿದು ಕಪಿ ಧ್ವಜವ ದಿಗ್ವಿಜಯತಿ ಮೆರೆ ಚಿಂತೆ ಪಡದಿರು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದ ಚಿಂತೆ ಪಡದಿರುನ್ನೆ ಮನದೊಳು ಚಿಂತೆ ಪಡದಿರುನ್ನೆ ಸದೆಯೊಳು ಚಿಂತೆ ಪಡದಿರುನ್ನೆ. ಸಹೋದರಿ, ಅಣ್ಣ, ಆ ದುರ್ಯೋಧನನ ಬಳಿಗೆ ಹೋಗಿ ಆತನನ್ನು ಸರ್ವ ಪ್ರಕಾರವಾಗಿಯೂ ಮಾತಿನಿಂದ ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುತ್ತೇನೆ. ನೀನಿನ್ನು ಚಿಂತಿಸಬೇಡ. ನಾನು ಬರುವವರೆಗೂ ಆ ಭೀಮಾರ್ಜುನರನ್ನು ಕೆರಳಿಸುವ ಭಾರವು ನಿನ್ನದಾಗಿರಲಿ.